ಬರಲ್ಲಪ್ಪ. ಲೈನಲ್ಲಿ ಬನ್ರಿ, ನೀವ್ಯಾರು ಸೂಪರ್ ಮ್ಯಾನ್ ಅಲ್ಲ, ಇಲ್ಲಿ ಹೋಗ್ರಿ ಲೈನಲ್ಲಿ ಬನ್ರಿ. ನೀವೇನ್ ಸೂಪರ್ ಮ್ಯಾನ್? ಹೆಂಗ್ಸರೆಲ್ಲ ಲೈನಲ್ಲಿ ಇರೋವಾಗ ಈಗ ನುಗ್ತಿರಲ್ಲ. ಅಮ್ಮ ನೀನ್ ಅಲ್ಲಿ ನಿಂತ್ರೆ ಆಗಲ್ಲ, ನಡಿಯಮ್ಮ. ಆದ್ಮೇಲೆ ಹೋಗ್ಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಿ. ಯಾಕೆ ಹೋಗ್ತೀವಿ ನೀವು? ನೀವು ಇಲ್ಲೇ ಇರಪ್ಪ ದಯವಿಟ್ಟು. ನೋಡಿ ಇವ್ರದೇನ 2.5-3 ವರ್ಷ ಆಗಿದೆ. ಸಾಲ ಮಾಡ್ಕೊಡಿ. ಜಮೀನ್ ಇಂದ ಇದ್ರೆ ಕೊಡಕ್ ಆಗಲ್ಲ. ಅಂದ್ರೆ ಎಷ್ಟಿದ್ರೆ ಇಂದ ಇರೋ ಜಮೀನ್ ಇಲ್ಲಿ ಕೊಟ್ಟಾರ ಚೆಕ್ ಮಾಡಿ ಅಮ್ಮ. ಅವ್ರು ಏನ್ ಹೇಳ್ತಾರೆ, ಆಲ್ಟರ್ನೇಟ್ ಕೊಡಕ್ಕೆ ಬರಲ್ಲ. ಹೆಂಗ್ ಆಲ್ಟರ್ನೇಟ್ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ. ಆಲ್ಟರ್ನೇಟ್ಗೆ ಅವಕಾಶ ಇಲ್ಲ. ಯಾವ ಆಲ್ಟರ್ನೇಟ್ ಯಾವ ಬ್ರೌನ್ ಸರ್ ಕೊಡ್ತೀವಿ? ಈಗ 1 ಎಕರೆ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಟೀಮ್ದು ಅದರಲ್ಲಿ ಇದು ಟೀಮ್ದಿಂದ ಹೊರಗಡೆ ತೆಗಿತೀವಿ ಅಂತ ಹೇಳಿ ಅಷ್ಟು ಮಾಡ್ಬೋದು ಅಷ್ಟೇ. ಕಳಿಸ್ಬೇಕು ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ಪ್ರಾಬ್ಲಮ್ ಏನು ಅಂತ ಕೇಳ್ತಾ ಇದ್ದೀನಿ. ಏನಾದ್ರೂ ಸಮಸ್ಯೆ ಇದೆಯಾ? ಮಂಜೂರಾಗಿ ಡೇಟ್ ಯಾವಾಗ? ಅಲ್ಲ ಮಾಡಿಯಮ್ಮ, ನಾನು ಹೇಳ್ತಾ ಇದ್ದೇನೆ. ಮಂಜೂರಾಗಿದ್ರೆ ಅವಾಗ ಟೋಕನ್ ನಂಬರ್ 30ರಿಂದ 40ರವರೆಗೆ ಲೈನ್ ಮಾಡಿ ಸ್ಟೇಜ್ ಹತ್ರ. ಡಿಸಿ ಅವರೇ, ಎಲ್ಲ ತಹಶೀಲ್ದಾರ್ ಕೇಳಿಸ್ಕೊಡಿಯಪ್ಪ. 91ಕ್ಕೆ ಮೊದಲು ಮಂಜೂರಾಗಿದ್ರೆ 91 ನಂತರ ಅಲ್ಲ, 91 ನಂತರ ಮಂಜೂರಾಗಿದ್ರೆ ಮಾಡಕ್ ಬರಲ್ಲ. 91 ಎಲ್ಲ ಮಾಡಿಯಮ್ಮ. ಅದೆಲ್ಲ ಯಾರು ಕೊಟ್ಟಿದ್ದೀರಿ? ಯಾರ ಮಕ್ಕಳಿಲ್ವಾ ನಿಮ್ಗೆ? ಅವ್ರಿಗೆ ತಿರ್ಗಾಡಕ್ ಆಗಲ್ಲ, ನಿನಗಾಗುತ್ತ ತಿರ್ಗಾಡಕ್ಕೆ? ಏನ್ ಹೇಳ್ತೀಯ ಅಜ್ಜಿ? ಮಕ್ಕಳನ್ನ ಕಳ್ಸೋದ್ಬಿಟ್ಟು ನಿಮ್ಗೆ ಏನ್ ಹೇಳೋದು? ಅದು AC ಕೋರ್ಟ್ಗೆ ಕೇಸ್ ಹಾಕ್ಬೇಕಮ್ಮ. ಬಿಡ್ಬೇಡಿ, ಯಾರಿಗೂ ಬಿಡ್ಬೇಡಿ. ಒತ್ತುವರಿ ಮಾಡಕ್ ಇವ್ರಿಗೂ ಬಿಡ್ಬೇಡಿ, ಇನ್ನೊಬ್ರಿಗೂ ಬಿಡ್ಬೇಡಿ. ಎಲ್ಲರಿಗೂ ಏನ್ ಸರ್ಕಾರಿ ಜಾಗ ಅಂದ್ರೆ ಬಿಟ್ಟು ಸಿಕ್ಬಿಟ್ಟಿದೆ. ಟೋಕನ್ ನಂಬರ್ 40ರಿಂದ 45 ಬನ್ನಿ. ಕಡಿಮೆ ಆಗಲ್ಲ. ಅಲ್ಲ, ಆಜು ಬಾಜು ಟೋಕನ್ ನಂಬರ್ 40ರಿಂದ 45. ಏನು ಯಾರೇನು ಅಂತ ತಿಳ್ಕೊಳಕ್ ಆಗಲ್ಲ ಅಂತ ಹೇಳ್ತೀರಾ? ನಂಗೆ ಯು ಕ್ಯಾಂಟ್ ಎಸ್ಟಾಬ್ಲಿಷ್ ದ ಐಡೆಂಟಿಟಿ. ಊರಲ್ಲಿ ಹೋಗಿ ಕೇಳಿದ್ರೆ ಯಾರು ಸಂಬಂಧ ಅಂದ್ರೆ ಹೇಳ್ತೇವೆ. ಹಾಗಾಗಿ ಮದುವೆ ಮಾಡಿ ಅವರು ಹೋಗಿ ಕೋರ್ಟಿಗೆ. ಟೋಕನ್ ನಂಬರ್ 40ರಿಂದ 45. ಯಜಮಾನ್ರೆ ಆಯ್ತು ನಡಿ ಯಜಮಾನ್ರೆ, ಎಲ್ಲ ನಿಮ್ದು ನಡೀತಿದೆ ಸಾಕಷ್ಟು. ಅವರು ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಸರಿ ಇಲ್ಲ ಅಂದ್ರೆ ತಾವು ಕೋರ್ಟ್ಗೆ ಹೋಗ್ಬೇಕು. ಅವ್ರು ಕೊಟ್ಟಿದ್ದು ತಪ್ಪಿದ್ರೆ ತಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ.